ಗ್ರೇಟೆಡ್ ಬೆಂಗಳೂರು ರಾಮನಗರ ಸೇರಿಸ್ಕೊಂಡು ಕೋಲಾರ ಸೇರಿಸ್ಕೊಂಡು ಇನ್ನೇನು ಈ ಕಡೆ ಎಲ್ಲ ಸೇರಿಸ್ಕೊಂಡ್ರಲ್ಲ, ಅದು ಮಾಡೋ ಉದ್ದೇಶನೇ ರಿಯಲ್ ಎಸ್ಟೇಟು. ಇದೇನು ಯಾರನ್ನ ಬೆಂಗಳೂರು ಉದ್ಧಾರ ಮಾಡೋಕ್ಕಾಗಲಿ ಅಥವಾ ಇನ್ನೊಂದು ಉದ್ಧಾರ ಮಾಡೋಕ್ಕಾಗಲ್ಲ. ಈಗ ಏನಾಗಿದೆ, ಬೆಂಗಳೂರು ಯಾವಾಗಲೂ ಬೆಂಗಳೂರು ಉದ್ಧಾರ ಮಾಡೋದು ಅಲ್ಲ ಅದನ್ನೇ ಈಗ ರಿಯಲ್ ಎಸ್ಟೇಟಿಗೋಸ್ಕರ ಈ ಥರ ಮಾಡಿ ಕೆರೆನ ನೋಡಿ ಹೇಳ್ತಾವಲ್ಲ, ಕೆರೆ ಹೊಸ ಕೆರೆ ತೋಡೋದು ಬೇಡ ಸರ್. ಇವರು ಇರೋ ಕೆರೆ ಉಳಿಸ್ಕೊಬಿಟ್ರೆ ಸಾಕು. ಇನ್ನು ಉಳಿದ್ರೆ ಕೆರೆನಾರು ಉಳಿಸ್ಕೊಂಡ್ರೆ ಶುದ್ಧ ನೀರು ಬರ್ತೈತಿ. ಈ ನೋಡಿ ಮೊನ್ನೆ ಶಿವರಾಮ್ ಕಾರಂತ್ ಲೇಔಟ್ ಇಂಥ ಒಂದು ಏರಿಯಾ, ಜಕ್ಕೂರು ಲೇಔಟು, ಏರೋಡ್ರಮ್ ಬ್ಯಾಕ್ ಸೈಡು ನಮ್ಮದು ಒಂದು ಜಾಗ ಇದೆ. ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ರಾಜಕಾಲುವೆ ಬಂದು ಆ ಕೆರೆಯಲ್ಲಿ ಸ್ವಲ್ಪ ನಿಂತ್ಬಿಟ್ಟು ಮುಂದಕ್ಕೆ ಹೋಗೋದು. ಅವಾಗ ಅಲ್ಲೆಲ್ಲ ನೀರು ಬರ್ತಾ ಇಲ್ಲ. ಶಿವರಾಮ್ ಕಾರಂತ್ ಲೇಔಟು ಎಲ್ಲ 15,000 20,000 ರೂಪಾಯಿ ಕೊಟ್ಟು ಸೈಟ್ ತೊಗೊಂಡಾರೆ. KS ಆಫೀಸರ್ IAS ಆಫೀಸರ್ ಎಲ್ಲ ಇದಾರಲ್ಲಿ. ಅಲ್ಲಿ ಒಂದು ಕೆರೆ 2 ಎಕರೆ 2.5 ಎಕರೆ ಕೆರೆನ ಮೊನ್ನೆ ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು, BJP ಮಾಡಿತ್ತೋ ಗೊತ್ತಿಲ್ಲ, ಆ ಮುಚ್ಚಿಬಿಟ್ಟು ವಕ್ಫ್ ಬೋರ್ಡಿಗೆ ಕೊಡ್ತಾರೆ. ವಕ್ಫ್ ಬೋರ್ಡಿಗೆ ಕೊಟ್ಬಿಟ್ಟು 78 ಸೈಟ್ ಮಾಡಿದಾರಲ್ಲ ಕೆರೆ ಮುಚ್ಚಿ. ಯಾರು ಕೇಳೋರಿಲ್ಲ ರೀ. ವಿರೋಧ ಪಕ್ಷನೂ ಕೇಳ್ತಾ ಇಲ್ಲ, ಆಡಳಿತ ಪಕ್ಷ ಕೇಳ್ತಾ ಇಲ್ಲ. ಆ ಪಾಪ ಶಿವರಾಮ್ ಕಾರಂತ್ ಲೇಔಟ್ ಅವ್ರು ಹೋಗಿ ಏನೋ ಒಂದು ಹೈಕೋರ್ಟಲ್ಲಿ ಅರ್ಜಿ ಹಾಕೊಂಡವ್ರೆ. ಅವ್ರನ್ನ ಹೆದರ್ಸೋ ಕೆಲಸ ಮಾಡ್ತಾರೆ. ನೀವು ಇಲ್ಲಿಂದ ಇರೋ ಕೆರೆನೇ ಇವ್ರು ಉಳಿಸಲ್ಲ ಆದಮೇಲೆ ಹೊಸ ಕೆರೆಯಲ್ಲಿ ಸೃಷ್ಟಿ ಮಾಡ್ತಾರೆ ಇವರು. ಈಗ ಏನಾಗುತ್ತೆ ನಾವು ಹೇಳ್ದಂಗೆ ಕೆರೆಗಳಿಗೂ ಈಗ ಕೆಲವೊಂದು ಕೆರೆಗಳು ನಮ್ಮ KR ಪುರಂ ಕೆರೆಗಳಿಗೆ ಲೋಕಾಯುಕ್ತರೇ ಖುದ್ದು ಸುಮುಟೋ ಕೇಸ್ ಹಾಕಿ ಅವರೇ ಸೂಪರ್ವಿಷನ್ ಏನು ಮಾಡ್ತಾರೆ ಅಲ್ಲಿ. ಇವತ್ತು ಅದೇ ಕೇಸ್ ಇತ್ತು. ಅವರೇ ಖುದ್ದಾಗಿ ಬಂದು ಏನೇನಾಗಿದೆ, ಕೆರೆಗಳ ಪರಿಸ್ಥಿತಿ ಏನು, ಯಾಕೆ ಈ ತರ ಕಂಟಾಮಿನೇಟ್ ಆಗ್ತಿದೆ ಅಂತ ಅವ್ರು ನೋಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ